ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ದೇವ್ರು. ನನ್ನ ಮನೆ ಮೇಲೆ ಯಾರು ಕೆಟ್ಟ ದೃಷ್ಟಿನೇ ಬೀಳದೇರಿ. ನನ್ನ ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ದಿನ ಕೊಡೋ ಕೈ ಆಗ್ಲಿ ದೇವ್ರಿ, ಬೇಡು ಕೈ ಅಂತೂ ಆ ಪರಿಸ್ಥಿತಿಗೆ ನಾನು ತರಕ್ ಹೋಗ್ಬೇಡ. ನನ್ನ ನಿಯತ್ತಿಂದ ನಾ ಹೆಂಗ್ ದುಡ್ಕೋತ ಹೊಂಟೀನಿ ಶ್ರಮ ಪಟ್ಟು, ನಾ 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 ಹಿಂಗ ಹೋಗ್ಲಿ. ನಂಗೆ ಮತ್ತೆ ಹೆಚ್ಚಿಗೆ ಏನು ಬೇಡ. ನನ್ನ ನಿಯತ್ತಿಂದ ಪರಿಶ್ರಮ ಹಾಕಿದ್ವಿ, ದುಡ್ದಿದ್ ನನಗೆ ಪ್ರತಿಫಲ ಕೊಟ್ಟಿಲ್ಲ. ಮತ್ 4 ಮಂದಿಗೆ ಸಹಾಯ ಮಾಡುವಂತ ಗುಣ ನನ್ ಕೊಡು. ಅದನ್ನ ಯಾವತ್ತೂ ನನ್ನಿಂದ ಹೋಗುವಂಗ್ ಮಾಡ್ಬೇಡ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ದೇವ್ರೆ, ನಾನು ಓದೊಳಗ್ ಮುಂದೆ ಬರ್ಲಿ. ನನಗ ಎಲ್ಲಾರು ಅಸಹ್ಯ ಮಾಡ್ತಾರ, ನಾನು ದಪ್ಪದಿನಿ ಅಂತ. ನಾನು ಏನ್ ಮಾಡ್ಲಿ ದೇವ್ರೆ, ನನಗೆ ಒಂದು ಗೊತ್ತಾಗಲ್ಲ ಐತಿ. ಆದ್ರೆ ನಾನು ಓದೊಳಗ್ ಮುಂದೆ ಬರ್ಬೇಕು, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ದಯವಿಟ್ಟು ನಿನ್ನ ಅನುಗ್ರಹ ಇರೋ ಹಾಗೆ ನೋಡ್ಕೊಪ್ಪ ದೇವ್ರೆ. ಏನವಾ ಬಾಳ ದೇವ್ರ ಮುಂದೆ ಬಾಳ ಭಕ್ತಿಯಿಂದ ಏನ ಕಣ್ಮುಚ್ಚೊಂಡ್ ಬಿಡ್ಪಾತಿದ್ದಿ. ಮತ್ತೇನ್ ಬೇಡ್ಕೊಳಪ್ಪ, ನಾವೇನ್ ಬೇಡ್ಕೋಬೇಕು? ಚಲೋ ತೆಗೆ ನಾವು ಓದಿ ಒಂದೇನ್ರೆ ಸಾಧಿಸ್ಬೇಕು, ನನಗ ಅನುಗ್ರಹ ಇರ್ಲಿ ನಿಂದ ಬೇಡ್ಕೊಳತಿದ್ದೆ. ಅಪ್ಪ ಒಂದ್ ಚಂದ ಇಟ್ಟಿರೋ ಬೇಡ್ಕೊಳತಿದ್ದೆ. ಒಳ್ಳೆ ಗಂಡ ಸಿಗ್ಲಿ ಏನತ್ ಬೇಡ್ಪಾತಿ ಅಂತ ಮಾಡಿದ್ದೆ. ಒಳ್ಳೆ ಗಂಡ ಅಪ್ಪ, ನಾನ್ ನೋಡಿದ್ರೆ ಎಲ್ಲಾರು ದಪ್ಪದೀನಿ, ಎಷ್ಟ ಸೇರಿ ಹಂಗ ಹಿಂಗ ಅಂತಾರ. ಅಂತದ್ರಾಗ ನನ್ ಯಾರು ಒಪ್ತಾರಪ್ಪ? ನೀ ಒಳ್ಳೆ ಹೇಳಾಕತ್ತೀರಿ. ಯಾಕಂಗಂತ ಇವಾಗ ಅವ್ರಿ ನೀನು ದಪ್ಪಿದ್ರು ನಿನ್ನ ಮನಸ್ಸು ಎಷ್ಟು ಒಳ್ಳೇದೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಪ್ಪ, ನನ್ನ ಮನಸ್ಸು ಎಷ್ಟು ಒಳ್ಳೇದೈತಿ, ಏನು ಐತಿ ಅದ ನಿನಗ್ ಗೊತ್ತೈತಿ. ಆದ್ರ ಈಗಿನ ಪ್ರಪಂಚದಾಗ ಬಾಹ್ಯ ಸೌಂದರ್ಯ ನೋಡ್ತಾರೆ ಹೊರತು ಮನಸ್ಸು ಒಳ್ಳೇದೈತೋ ಇಲ್ಲೋ ಅಂತ ಯಾರು ನೋಡುದಿಲ್ಲ. ಅದೆಲ್ಲ ಅವಾಗಿತ್ತಪ್ಪ, ಈಗ ಯಾರು ಹಂಗ ನೋಡುದಿಲ್ಲ. ನೋಡುನ್ವಾ, ಯಾಕಾಗುದಿಲ್ಲ? ಇನ್ನು ಒಳ್ಳೆ ಮನಸ್ಸಿಗೆ ಆ ದೇವ್ರು ವರ ಕೊಟ್ರು ಕೊಡ್ಬಹುದು. ನೀ ತಲೆ ಕೆಡ್ಸಬೇಡ. ನೋಡು, ಓದುದ್ರಾಗ ಮುಂದವಿ, ಅದ್ರಾಗ ಏನಾರ ಸಾಧನೆ ಮಾಡು. ಒಳ್ಳೆ ಮನಸ್ಸೈತಿ ನಿನಗೆ, ಒಳ್ಳೆ ಮನಸ್ಸಿಗೆ ದೇವ್ರು ಒಳ್ಳೇದೇ ಮಾಡ್ತಾನೆ. ಆಯ್ತಪ್ಪ, ನಿನ್ನ ಬಾಯಿ ಹರಕಿಂದ ಹಂಗೆ ಆಗ್ಲಿ. ಅಣ್ಣ ಅಣ್ಣ, ಅವ್ವ ಎಲ್ಲದಿರಿ? ಒಬ್ರು ಕಣ್ಣಲ್ಲಿಗಿರಲ್ಲ. ಮನಿ ಮಗಳು ಬಂದಾಳ, ಒಬ್ರ ಹೊರಗೆ ಬರ್ಬೇಕು ಅನ್ನೋದಿಲ್ಲ ನೋಡ್ ನಿಮಗ್. ಬಾರ್ ಬಾ ಸುಶೀಲಾ, ಬಾ. ಆರಾಮದಿಯಾ? ಯಾವಾಗ ಬಂದಿ? ಮಾಮಾರ್ ಬರ್ಲಿಲ್ಲನ? ಈಗ ಬಂದ ನೋಡಣ್ಣ. ನೋಡು, ನೀರು ಒಬ್ಬ ಹೊರಗೆ ಬಂದಿ, ಮಗಳು ಬಂದ ಅವನು ಹೊರಗೆ ಬರಲಿಗ, ನಾದ್ ಬಂದ ತಂದು ವೈನಿನೂ ಹೊರಗೆ ಬರಲಿಗ. ಏನು ಕಿಮ್ಮತ್ತಿಲ್ಲ ನನಗೆ. ತೀರಾ ಇಟ್ಟು ಬಂದು ಒದರಾಕತ್ತೀನಿ. ಒಬ್ರವೇ ಬರ್ರವ, ಬಾರ್ವಾ, ಕುಂದರ್ವಾ, ನೀರ್ ತಗೋರ್ವಾ, ಒಬ್ರವೇ ಅನ್ನೋರು ಒಬ್ರು ಇಲ್ಲಿ ನೋಡಿ ಮನೆಯಾಗಿರು, ದೊಡ್ಡ ಮನ್ಯಾಗ. ಸುಶೀಲಾ, ಯಾವಾಗ ಬಂದೆ ಅವ್ವ? ಗೊತ್ತೇ ಆಗಿಲ್ಲ ನೋಡ್ವಾ ನೀ ಬಂದಿದ್ದು. ಒದರ್ಬೇಕಿಲ್ಲ? ಯಾಕವ ಎಷ್ಟೋತಾಯ್ತು ಒದರಾಕತ್ ನಾನು ಬಂದು. ಯಾಕ ನಿನಗೇನ ಕಣ್ಣು ಒಂದು ಮಂಜು ಕಾಣ್ತಾವು ಅಂತ ಅನ್ಕೊಂಡಿದ್ದೆ. ಬರ್ಬಾರ್ತೇನೆ, ಕಿವಿನ ಕೇಳಲಿಗವೇ ನಿನಗೆ? ಹಂಗೇನಿಲ್ಲ ಅವ್ವ, ಹಿತ್ತಲ್ದಾಗ ಇದ್ದೆ, ನನಗ್ ಗೊತ್ತಾಗಿಲ್ ಬಿಡು ಯಾರು ಬಂದಾರ ಅಂತ ಮಾಡಿದ್ದೆ. ಬಾರ ಕುಂದ್ರ ಬಾ. ಹಳ್ಯಾರು ಬರ್ಲಿಲ್ಲನ? ಮತ್ತ ಮಗ ಬಂದಿಲ್ಲ? ಮಗ ಬಂದೇ ಇಲ್ಲ ಇಬ್ರು? ಮಗ ಕಾಲೇಜ್ ಹೋಗ್ಯಾನ, ಇನ್ನೇನ್ ಮುಗ್ಯಾಕ್ ಬರ್ತಾವ್ ಕಾಲೇಜ್. ಮತ್ ಇನ್ನೇನ್ ಅವ್ನ ನೌಕರಿನೂ ಸಿಗ್ತೈತಿನ. ಅದಕ್ಕ ಒಂದಿಟ್ ಮಾತಾಡೋದಿತ್ ನಿಮ್ ಜೊತೆನೆ, ಅದಕ್ ಬಂದೆ. ಬಾರ ಕುಂದ್ರ ಬಾ. ಸೀತವಾ, ಮನಿಗೆ ಹೆಣ್ ಮಗಳು ಬಂದ, ಕಿಮ್ಮತ್ತಿಲ್ ನೋಡ್ ನಿನಗ್ ಬಂದ್ ಮಾತಾಡ್ಸ್ಬೇಕು ಅನ್ನೋದು. ಕೇಳಾರ್ದಂಗ್ ಕೂತ್ಯನ್ ಒಳಗ. ಬಾರ್ವಾ ಸುಶೀಲಾ, ನನಗ್ ಕೇಳಿಸಿಲ್ಲವ, ಏನ್ ತಪ್ಪು ತಿಳ್ಕೊಬೇಡ. ಆರಾಮದಿಯಲ್ಲ? ಬಾ ಕುಂದ್ರ ಬಾ. ಆರಾಮದಿನ್ ನೋಡ್ರಿ, ನೀವ್ ಆರಾಮದಿರಲ್ಲ? ಆರಾಮದೇ ನೋಡ್ವಾ, ನಾವ್ ಎಲ್ಲಾರು ಆರಾಮದಿ. ಅಲ್ರಿ, ಏನ್ ಬೇಕಂತ ಕೇಳಿಸಾರ್ದಂಗ್ ಕೂತಿರನ್ ಒಳಗ? ಬಂದೇನಿಲ್ಲ ನಾಟಕ ಮಾಡಕತ್ತೀರನ? ಅಯ್ಯೋ ಕೇಳಿಸೇ ಇಲ್ವಾ ಅಂತಂದ್. ಹಂಗೇನಿಲ್ವಾ, ನಮಗ್ ಅಂತ ಮಾಡುವಂತದ್ ಏನ್ ಅವಶ್ಯಕತೆ ಇಲ್ಲ. ದೊಡ್ಡ ಮನಿ ಐತಿ, ಆ ಕಡೆದಿಂದ ಈ ಕಡೆದಿಂದ ಆ ಕಡೆ ಓಡಾಡ್ತಿರ್ತೇವಿ, ಕೇಳಿಸ್ತೈತೇನ? ಕೇಳಿಸಿಲ್ಲ. ಆಯ್ತು ತಗೋರಿ, ಯಾರಿಗ್ ಗೊತ್ತು ಯಾರ ಮನಸ್ಸಿನಾಗ ಏನ್ ಇರ್ತೈತಿ. ಸುಮ್ಮನೆ ಅಲ್ಲಿನ ಮೇಲೆ ನಾಟಕ ಮಾಡ್ತೀರಾ ಏನ್? ಯಾರಿಗ್ ಗೊತ್ತು. ಹೋಗ ಸಿಕ್ಕವ, ಚಾ ಮಾಡ್ಕೊಂಬ ಹೋಗು, ಮಗಳು ಬಂದೈತಿ. ಕುಂದ್ರ ಎಷ್ಟತನ ನಿಂತ್ ಮಾತಾಡ್ತಿ, ಕುಂದ್ರ ಬಾ. ಮ್ಯಾಲ್ ಕುಂದಿರ್ಬೇಕಿಲ್ಲ ತಂಗಿ, ತಾಳದ ಪರಿಸ್ಥಿತಿ ತಂಪದಾವ್. ಏನ್ ತಂಗಿ, ಏನ್ ಸಮಾಚಾರ? ಏನ ಮಾತಾಡೋದೈತಿ ತಂದಿ? ಕುಂದಿರ್ಬೇಕಿಲ್ಲ? ನಾನು ಏನಪ್ಪ ಕುದುರೆ ಮೇಲೆ ಕುತ್ತರ್ಗತಿ ಹಂಗ ನಿಂತ ಬಿಟ್ಟಿ? ನಂದು ಒಂದಿಟ್ಟು ಹೊರಗೆ ಕೆಲಸ ಇತ್ತು, ಹೊಲದ ಕಡೆ ಹೋಗ್ಬೇಕು. ಏನ್ ಹೇಳು? ನೀ ಅರ್ಜೆಂಟ್ ಮಾಡಿದ್ರೆ ಆಗೋದಿಲ್ಲ ನೋಡಣ್ಣ. ತಂಗಿ ಬಂದಾಳ, ಒಂದಿಟ್ಟು ಆರಾಮ್ ಕುಂದ್ರ, ಒಂದಿಟ್ಟು ಸಡು ಮಾಡ್ಕೊಂಡು. ಆಯ್ತು ಹೇಳುವ, ಏನು? ಮತ್ತೆ ಈಗ ನಮ್ ರಾಜಂದು ಸಾಲ್ ಮುಗಿಯಕ್ ಬತ್ತಿ, ಇನ್ನೇನ ಅವ್ರ ಕಾಲೇಜ್ದಾಗ ಕ್ಯಾಂಪಸ್ ಆಗೈತಿ, ಇನ್ ನೌಕರಿನೂ ಸಿಗ್ತೈತಿ. ಹಂಗಾಗಿ ಮತ್ತೆ ಮದ್ವೆ ವಿಚಾರ ಮಾತಾಡಕ್ ಬಂದಿದ್ದಪ್ಪ. ಮದ್ವೆ ವಿಚಾರ? ಆಯ್ತು, ಚಲೋ ಆಯ್ತಲ್ವಾ? ಎಲ್ಲಿ ಕನ್ನೆ ನೋಡಿ ಎಲ್ಲಿ ಏನ್ರಿ ಮಾಡ್ಬೇಕಂತ ಏನ್ರ ಮಾತುಕತೆ ಮಾಡ್ಕೊಂಡಿರ್ ಮೊದ್ಲೇ ಇನ್ನು ಮೂರಾಗಿಂದ. ನೀನು ಬಾರಿ ಮಾತಾಡ್ತಿ ಬಿಡಣ್ಣ. ಕನ್ನೆ ಬೇರೆ ಎಲ್ಲಿ ನೋಡಕ್ ಹೋಗ್ಬೇಕು? ನಮ್ಮ ಅಣ್ಣನ ಮಕ್ಳು ಇರ್ಬೇಕಾದ್ರೆ ಅಲ್ಲ, ಅಟ್ಟು ಗೊತ್ತಾಗುದಿಲ್ಲ ನಿನಗೆ ಇಲ್ಲಿ ತನ ಮಾತಾಡಕ್ ಬಂದಿನಿ ಅಂದ್ರ? ಅಲ್ಲಲ್ಲ, ನಿನಗೆ ಗೊತ್ತಾಗುದಿಲ್ಲ ತಂಗಿ ಇಲ್ಲಿ ತನ ಮಾತಾಡಕ್ ಬಂದಾಳ ಅಂದ್ರ? ಆಕಿ ಏನ್ ಸಿಕ್ತಿದ್ದಿಲ್ಲನ? ಅವ್ರಿಗೇನ್ ಕಡಿಮೆ ಐತಿ? ಮನಾರ್ ಮಗ ಇಂಜಿನಿಯರ್ ಅದನ, ಎಲ್ ಬೇಕಾದ್ರೆ ಸಿಗ್ತಾವ್. ಅಣ್ಣನ್ ಮಗಳನ್ನೇ ತಗೋಬೇಕಂತ ಬಂದಾಳಕಿ, ಮತ್ ನೀ ಗೊತ್ತಿದ್ದು ಗೊತ್ತಿಲ್ಲಾರ್ದಂಗ್ ಕೇಳ್ತಿಲ್ಲಪ್ಪ. ನನ್ ಮಕ್ಕಳವ ಯಾರು? ಏನ್ ವಾರ್ತಾಗಲೈತಿ? ನೀನು ಪಟ್ಟನೆ ಬಂದ್ ಕೇಳಾಕತಿ. ಒಂದು ವಾರ್ತಾಗಲೈತಿ, ನನಗೆ ಏನ್ ಮಾತಾಡ್ಬೇಕು ಅನ್ನೋದು. ಮತ್ತಾರಣ್ಣ, ನಿನ್ ಮಗಳನ್ನೇ ಕೇಳಾಕ್ ಬಂದಿದ್ದು. ಮತ್ತೆ ನಮ್ ರಾಜಾಗೂ ಇನ್ನು ಮುಗಿತು ಕಾಲೇಜ್, ಇನ್ನ ಕ್ಯಾಂಪಸ್ ಆಗೈತಿ, ಇನ್ನು ಹೋಗ್ಬಿಡ್ತಾನ ಅವನು ನೌಕರಿ ಮೇಲೆ ಹೋಗಿನ ಮುಂಚೆನೆ ಮದ್ವಿ ಮಾಡಿ ಕಳಿಸ್ಬಿಟ್ರೆ ಅವ್ರು ಮಾಡ್ಕೊಂಡ್ ತಿಂತಾರ. ಅದಕ್ ಸಲುವಾಗಿ ಕೇಳಾಕ್ ಬಂದಿನಿ. ಮತ್ ನೀ ಹೂ ಅಂದ್ರೆ ಚಲೋ. ಚಲೋ ಆಯ್ತು ಬಿಡುವ, ನನ್ ಮಗಳದು ಅದೃಷ್ಟನೇ ಅದೃಷ್ಟ. ನೀನಾಗಿ ಮನಿತನ ಕೇಳ್ಕೊಂಡ್ ಬಂದಿ ಅಂದ್ರೆ ಪಾಪ ನನ್ ಮಗಳು ಅನ್ಯಾರ್ದಾಗ್ತಾರಪ್ಪ ಹಂಗಿಂಗ್ ಅನ್ನಕತ್ತಿದ್ಲು. ಹಂಗ್ಯಾಕಂತಾಳಣ್ಣ? ನಿನ್ ಮಗಳು ಎಷ್ಟು ಚಂದ ಅದ, ಏನ್ ಸುದ್ದಿ? ಆಕಿನ್ನ ತಗೋತೀನಿ ನಾನು ನನ್ನ ಮಗನಿಗೆ. ಏನ ಆಯ್ತು, ನಿನ್ ಮಾತಿನ ಪ್ರಕಾರ ಆಗ್ಲಿ. ಬಂದಿಂದ ಕೇಳ್ತೀನಿ ಆಕಿ ಒಂದ್ ಮಾತು ಅಲ್ವಾ. ಮತ್ ನಿನ್ ಮಗನಿಗೆ ಕೇಳಿಲ್ಲ ರಾಜಾಗ ಹೆಂಗೈತಿ, ಏನು ಒಪ್ಪಿಗೆ ಐತಿ ಇಲ್ಲ ಅಂತಂದ್? ಕೇಳಿನ್ ತಗೋಣ, ನನ್ನ ಮಾತು ಆಮೇಲೆ ಇರುವುದಿಲ್ಲ. ಅವನಿಗೆ ಇಷ್ಟ ಆಯ್ತು ತಂದಲ್ಲೇ ನಾನು ಮನಿತನ ಕೇಳಾಕ್ ಬಂದೀನಿ.
ಅಲ್ವಾ ಮತ್ ನೀನ್ ಒಬ್ಬನೇ ನಿರ್ಧಾರ ತಗೊಂಡ್ ನಿಮ್ ಯಜಮಾನ್ರಿಗೆ ನಾವ್ ನಿಮ್ ಮನೆಗೆ ಒಟ್ಟರಿಗೆ ಕೇಳಿ ಇಲ್ಲ ಮತ್ ನೀ ಕಾರ್ಬಾರ್ ಮಾಡಕತ್ತಿ ಅನ್ನಬಾರ್ದು. ಇಲ್ಲ ನನಗಂತೂ ಇಷ್ಟ ಐತಿ ನಮ್ಮ ಮನೆಗಿನವ್ರಿಗೆ ಹೇಳಿ ನಾನು ಹಿಂಗ ನಮ್ಮ ಅಣ್ಣನ ಮಗನ್ ತೋತೀನಿ ನಿಂದೇನ್ ಕಡಿಮೆ ಐತನ ಅವ್ರ್ಯಾಕ್ ಬೇಡತಾರ ಅವ್ರು ತುದಿಗಾಲಿನ ಮೇಲೆ ನಿಂತಾರ. ಬಿಡಪ್ಪ ನಮ್ಮನ್ನ ಅವ್ರ್ಯಾಕ್ ಬೇಡ ಅಂದಾರ ನಮ್ದೇನ್ ಕಡಿಮೆ ಐತಿ ಅಂದೇ ಅಂತಾರ ಸುಮ್ ಕುಂದ್ರಿ ನೀನು ಒಳಗಿಂದ ಒಳಗ್ ಆಕೈತಿ ಚಲೋ ಆಕೈತಿ ಮಗಳ ಕಣ್ ಮುಂದಿರ್ತಾ ಹೊರಗ್ ಕೊಟ್ಟು ಎಲ್ಲಿ ನೆಳ್ಯಾಡ್ ಕುತ್ಕೊಂಡಿರ್ತಿ ಹೆಂಗಿರ್ತಾರೋ ಏನೋ ಗೊತ್ತಾಗುದಿಲ್ಲ ಇಲ್ಲೇ ಕಣ್ ಮುಂದಿಂದ ಐತಿ ಎಲ್ಲ ನೋಡೇವಿ ಮಾಡೇವಿ ನಡಿತೈತಿ. ಅಲ್ಲ ನನ್ನ ಒಂದು ಮಾತು ಕೇಳಿದ್ರೆ ತಾವೇ ತಾವ್ ಮಾತಾಡಕ್ತಾರ ಅಂದ್ರೆ ಮಕ್ಕಳೇ ನನಗೇನು ಸಂಬಂಧ ಇಲ್ಲನ ತಾವೇ ತಾವ್ ನಿರ್ಧಾರ ತಗೊಳಕತ್ತಾರ ನನಗೆ ಸಿಟ್ಟು ಬರುದಿಲ್ಲ. ಬರ್ಲಿ ಒಳಗ್ ಕರಿತೀನಿ ಒಂದರ ಮಾತ ಕೇಳ್ಬೇಕಲ್ಲ ರೀ ಬರ್ರಿ ಇಲ್ಲಿ. ಏನ್ ಎದಕ್ಕೆ ಕರೆಕತ್ತಿ ಅಲ್ಲಿ ಮಾತುಕತೆ ನಡ್ಬೇಕಲ್ಲನ ಹಂಗ್ ಕರೆದ್ರ ತಂಗಿ ಏನ್ ತಿಳ್ಕೊಬಾರ್ದು. ನಾನು ಅದಕ್ಕೆ ಕರೆದಿದ್ರಿ ಅಲ್ರಿ ನನಗೇನ ಅವ್ರ ಮಕ್ಳು ಸಂಬಂಧ ಇಲ್ಲ ನಾನು ಒಂದ್ ಮಾತು ಕರೆಯಲಗಿರಿ ಕೇಳಲಗಿರಿ ಹೆಂಗ ಎತ್ತವ ನಿಂದು ಹೆಂಗೈತಿ ಏನೈತಿ ಒಂದರ ಮಾತು ಕೇಳುದು. ಅಲ್ಲ ಕೇಳಾಕೇನೈತಿ ಚಲೋನೇ ಐತಿ ನಮ್ ತಂಗಿ ಮಗ ಮತ್ತ ಅದು ಇಂಜಿನಿಯರ್ ಅದನ್ ಅಲ್ಲ ನಮ್ಮ ಮಗಳು ನೋಡಾಕ್ ಮೊದ್ಲೇ ದಪ್ಪದ ಚಲೋ ಆಗ್ತೈತಿ ಅನ್ನೋದು ಒಂದು ಖುಷಿ ಒಳಗ್ ನಾ ಹೂ ಅಂದಿನಿ ನೀ ಮತ್ತೆ ರಗಳಿ ತಕೊಂಡ್ ಕೂತೇನೆ. ಅಲ್ಲ ಹಂಗ್ಯಾಂಗ್ ಒಪ್ಕೊಂಡ್ ರತ್ ಕೇಳಾಕತ್ತೀನಿ ನಾನು ನನಗಂತೂ ಯಾಕ ಅನುಮಾನ ಬರಾಕತೈತಿ ಏನು ಎತ್ತ ನೋಡ್ರಿ. ಸುಮ್ಮರು ಬರೀ ನೀ ಅನುಮಾನಿದ್ರಾಗಿ ಹುಟ್ಟಿ ಸುಮ್ ಕುಂದ್ರು ಏನಿಲ್ಲ ಇನ್ನ ಅನ್ನೊಂದು ಐತಿ ಕಳ್ಳು ಬೆಳ್ಳಿ ಎತ್ತಂದು ತಗೋಬೇಕಂತ ಅನ್ನಕತ್ತವ ಸುಮ್ ಕುಂದ್ರು ಹೊರಗಾದ್ರೆ ಎಲ್ಲಿ ಹೆಂಗಿರ್ತಾರ ಏನ್ ಸುದ್ದಿ ಗೊತ್ತಾಗಲ್ಲ ಇದು ಕಣ್ ಮುಂದೆ ನೋಡಿದ್ದೈತಿ ಕಳ್ಳು ಬೆಳ್ಳಿ ಆಕೈತಿ ಎಲ್ಲಾ ಹೌದಪ್ಪ ಹೊರಗೆ ಕೊಟ್ಟಿನ ಎರಡಕಿನ ಇಲ್ಲೇ ಮನೆಯಾಗಿಂದೆ ಕಣ್ಣಾಗ ನೋಡಿದ್ದೈತಿ ಕೊಟ್ಟು ಚಂದಗೆ ಇರ್ಲಿ ಮಗಳು. ಮತ್ತೆ ಹಂಗಿತ್ತಂದ್ರಿ ಎಂತ ಮಗಳನ್ನ ತಗೋಬೇಕಿಲ್ರಿ ಪಾಪ ಅವಕ್ಕ ಮದಿ ಮಾಡ್ಕೊಡುವಂತದ್ ಇದು ಇಲ್ಲ ಮತ್ತ ಅವ್ರನ್ನ ಒಳಗಿಂದ ತಗೊಂಡ್ರ ಹಾಕಿತ್ತಿಲ್ಲ. ಹೌದ್ ನೋಡು ಇದು ಬರ್ಲಿಲ್ಲ ವಿಚಾರ ಏನ ಅವ ನಮ್ ಹುಡುಗಿ ಇಷ್ಟಪಟ್ಟಾನ ಏನ ಅವ್ರ ಮದ್ವಿಗೆ ಇದು ಮಾಡ್ಲಿಕ್ಕಂದ್ರೆ ನಾ ಸಹಾಯ ಮಾಡಿ ಮಾಡ್ಕೊಡ್ತೀನಿ ನೀ ತಲೆ ಕೆಲ್ಸ ಬೇಡ ಸುಮ್ ಕೂತ್ಬಿಡು. ನೋಡ್ರಿ ನೋಡ್ರಿ ಇನ್ನ ಮಾತಾಡಕತ್ತೀನಿ ತಡಕಿಲ್ಲಾರ್ದೆ ಹೋಗೇ ಬಿಟ್ರು ಈಗ ಏನರೇ ಇದ್ರಾಗ ಖುಷಿ ಒಳಗೆ ಎದಕ್ಕ ಅಲ್ಲ ಅಕ್ಕಿ ಪಾಪ ನನ್ನ ವಾರ್ಗಿತ್ತಿ ಮಗಳನ್ನ ತಗೊಂಡ್ರೆ ಚಲೋ ಹಾಕಿದ್ವಿಲ್ಲ ಪಾಪ ಮಾಡ್ಕೊಡುವಂತದು ಇದು ಇಲ್ಲ ಅಟ್ರ ಪೂರ್ತಿನ ಅದಾರ ಅವ್ರನ್ನ ತಗೊಂಡ್ ಅವ್ರ ಮನೆ ಎತ್ತಿಡ್ಬೇಕಾಗಿತ್ತು ಇದ್ದಂತವ್ರು ನಾವೇನ್ ರಗಡ್ ಕಡೆ ಕೊಡ್ತೇವೆ ಬಿಡು ಇಲ್ಲ ಅಂದಿಲ್ಲ. ಮತ್ತ ಇಲ್ಲಿ ಬಂದ ಅಂದ್ರೆ ಏನ್ ಇರ್ಬೇಕಂತೀನಿ ಆಕಿನ ಮನಸ್ನಾಗಿಂದ ಹೆಂಗ ಅಲ್ಲ ನನ್ ಮಗಳೇ ನೋಡಾಕ ದಪ್ಪದ ನನ್ ಮಗಳ ಹಂಗದಾತ ಆಕಿನ ಮನಸ್ ಬಾಳ ಒಳ್ಳೇದೈತಿ ದಪ್ಪದ ಹಂಗದಾತ್ ನಾ ಏನ್ ಹಂಗನ್ನಲ್ಲ ಆದ್ರೆ ಹಂಗ್ಯಾಂಗ್ ಒಪ್ಕೊಂಡ್ರು. ಗೌರಿ ಬಾರ್ವಾ ಇಲ್ಲೊಂದಿತ್ತು ಏನವ ಎದಕ್ ಕರ್ವಿ ಅಲ್ಲ ನಿಮ್ ಮತ್ತೆ ಬಂದ್ರ ಗೊತ್ತಾಯ್ತಾನ ಅಲ್ಲಿ ಮಾತುಕತಿನಾರ ಶ್ಯಾಮ ಮದ್ವಿದ್ ಮಗನಿಗೆ ತಗೋತಾಳತ್ ನಿನ್ನ ಹೋಗವ ನೀವೊಂದ್ ಏನಾರ ಹೇಳ್ತಿ ನನ್ನ ಯಾಕೆ ತಗೋತಾಳ ಆಕಿ ಎಂತವ್ರೆ ಬಂದವ್ರ ದಪ್ಪದ ಅಂತಾರ ಯಾಕೆ ತಗೋತಾಳ. ಇಲ್ಲ ನಿಮ್ಮಪ್ಪನ ಜೊತೆ ಮಾತಾಡಕತ್ತಾಳ ನಾನೇ ಕೇಳಿನಿ ನಿಮ್ಮಪ್ಪನಾಕತ್ತಾನೆ ಹೊರಗೆ ಎಲ್ಲರೂ ಕೊಡೋದ್ ಬದ್ಲಿ ಒಳಗಿಂದ ಅಕ್ಕಿದ್ ಕಣ್ಣಾರ್ ನೋಡಿದ್ದೈತಿ ಎಲ್ಲ ಹೊರಗೆ ಕೊಟ್ಟು ನೆಳಾಡಕಿನ ಇಲ್ಲೇ ಮುಂದ್ ಕೊಟ್ಟು ಮಗಳು ಸುಖವಾಗಿ ಇರ್ಲಿ ತಂದು ಬಯಸು ಚಲೋ ಅಲ್ಲನ ತಂದ್ರು ನಿಮ್ಮಪ್ಪ. ಹೌದಾ ನನಗೂ ಯಾಕ ನಂಬಕ್ ಹೇಳಿಗಿತ್ವ ನೀ ಹೇಳಕತ್ತಿ ಕರೆ ಹೋಲ್ ಬಿಡು ಏನಾಕೈತಿ ನೋಡುನು ಏನಲ್ಲ ಅತ್ತಿ ಅಲ್ಬೇ ನನ್ನ ಕೇಳಾರ ಮತ್ತಾರನಾರ ಕೇಳಾರ ನೋಡು ಏನ್ ಭವ್ಯನ್ಗೆ ಏನ್ ಕೇಳ ನೋಡು ಹಾಗೆ ಹಂಗೇನ್ ಕೇಳ್ತಾರ ಹಂಗ್ ಕೇಳೋದಿತ್ತ ಹೆಸರು ಹೊಡಿತಿದ್ರು ಹೆಸರು ಹೊಡೆದಿಲ್ಲ ಅವ್ರು ಮತ್ತ ಅಲ್ಲ ಅಕ್ಕನ್ ಬಿಟ್ಟು ತಂಗಿನ ಹೆಂಗ್ ಕೇಳ್ತಾರ ಮೊದಲ ಅಕ್ಕಂದೇ ಆಗ್ಬೇಕಲ್ಲ. ಏನನ್ವಾ ನನಗಂತೂ ಅನುಮಾನ ನನಗಂತೂ ಏನೋ ಅನ್ಸಲ್ಲ ಐತಿ ಗೊತ್ತಾಗಲ್ಲ ಐತಿ ಏನು ನೋಡುನ್ ತಡಿ ಏನೇನ್ ಆಕೈತಿ ನೋಡುನ್ ಆಯ್ತವ ನಾ ಓದ್ಕೊಳಕತ್ತೀನಿ ಹೊಕ್ಕಿನ್ ತಡಿ ಬಂದಿಟ್ಟು ಹೋಗವ ನಿಂದ ಇದ್ದಿದ್ದೆ ಅಟ್ ಏನಾಯ್ತನ ಏನು ಏನಿಲ್ಲ ಹಂಗ ಇದ್ದಿದ್ದೆ ಹಂಗಾದ್ರೆ ಒಪ್ಪಿಗೆ ಐತಂದ್ರೆ ಇನ್ನೊಂದ್ 2 ದಿನ ಬಿಟ್ಟು ಹನ್ನಪ್ಪು ಶಾಸ್ತ್ರ ಮುಗಿಸ್ಬಿಡು ನಾನು ಏನಂತಿ. ಹ್ಞೂ ಮಾಡಿ ಮುಗಿಸ್ಬಿಡುನ ನನಗೂ ಬಾಳ ಖುಷಿ ಆಕತ್ ನೋಡುವ ಅಣ್ಣ ತಂಗಿ ಇಬ್ರು ಬೀಗರಾಗತ್ರಿ ಬಾಳ ಖುಷಿ ಆಯ್ತು ನನ್ನ ಮೊಮ್ಮಗಳು ನಿನ್ ಮನೆಗೆ ಬರ್ತಾನ ನನ್ನ ಮೊಮ್ಮಗ ಈ ಮನೆ ಹಳೆ ಆಗ್ತಾನ ಚಲ ಆಯ್ತು ಕಳ್ಳು ಬೆಳಿ ಕೂಡ್ತು ಚಲ ಆಯ್ತು ನನಗೂ ನಮ್ಮ ಅಣ್ಣನ ಮಗಳನ್ನ ತಗೊಳಕತ್ತೀನಲ್ಲ ಬಾಳ ಖುಷಿ ಐತವ ನನಗೂ. ಆಯ್ತು ಹಂಗ ನೀನು ನಿಮ್ಮ ಮನ್ಯಾಗ ಮಾತಾಡು ಏನಂಬುದು ಹೇಳು ಯಾವಾಗ ಹಣ್ಣ ಕಟ್ಬಾರ್ದು ಇದು ಎಲ್ಲ ಹೇಳು ಅವತ್ತ ನಾನು ಏನು ಕೆಲವು ಹೊರಗೆ ಕೆಲಸ ಇಲ್ಲಾರ್ದಂಗ ಮತ್ತ ಹೇಳ್ಕೊಬೇಕಲ್ವ ಎಲ್ಲಾಗಿ ಇವತ್ತು ನಾ ಇಲ್ಲಿ ಬರುದಿಲ್ಲ ಹೊಲದ ಇಲ್ಲಿತ್ತು ಏನ್ರ ಇದ್ದು ಅಂದ್ರೆ ಮುಂದೆ ಹಾಕ್ಬಿಡ್ತೀನಿ ಅನುಕೂಲ ಆಕೈತಿ ಮತ್ ನೀ ಸಡನ್ ಆಗಿ ಇದು ಮಾಡಿದ್ರೆ ಎಲ್ಲ ಕೆಲಸ ಅರ್ಧಕ್ಕೆ ಬಿಡಕ್ ಬರಲ್ವಾ ನೋಡಿ ಇಲ್ಲಿ ಎಲ್ಲಾ ಆಳುಗಳು ಬಂದಿರ್ತಾರ ಎಲ್ಲಾ ಅವ್ರ ಮೇಲೆ ಬಿಟ್ಟು ಇರಕ್ಕಾಗಲ್ಲ ಮುಂದೆ ನಿಂದ್ರಬೇಕಾಕೈತಿ ಅದ್ರ ಸಂಬಂಧ. ಇಲ್ಲ ಅಣ್ಣ ಹಂಗಾದ್ರೆ ರಾಜಂದು ಸೂಟಿ ಇರ್ತೈತಲ್ಲ ಅವಾಗ ಇನ್ನೇನು ಎಕ್ಸಾಮ್ ಮುಗ್ದಾವು ಇನ್ ಸೂಟಿ ನೀನು ಮತ್ತ ಅದ್ ಕೆಲ್ಸಕ್ಕ ಇನ್ ಹೋಗ್ಬೇಕಾಕೈತಾವ ಕ್ಯಾಂಪಸ್ ಆಗಿತ್ತಲ್ಲ ಮೊನ್ನೆ ಹೋಗ್ಬೇಕಾಕೈತಾವ ಮತ್ತ ನೌಕರಿ ಮೇಲೆ ಅದಕ್ಕೆ ಅಟ್ ಹೋಗೋಕಿನ ಮುಂಚೆನೆ ಬಂದ್ ಹಣ್ಣ ಹಾಕಿ ಮದ್ವಿ ನಿಶ್ಚಯ ಮಾಡ್ಕೊಂಡೆ ಬಿಡು ಅವತ್ತ ಏನತಿ. ಆಯ್ತವ ಹಂಗ ಮಾಡು ಸಿಗ್ತಾವ ಅಲ್ಲ ಮನಿ ಹೆಣ್ಮಗಳು ಬಂದ್ ಎಷ್ಟೊತ್ತಾಯ್ತು ಒಂದ್ ಚರಿ ನೀರ್ ಸಹ ತಂದ್ ಕೊಟ್ಟಿಲ್ಲಲ್ಲ ಒಂದ್ ಕಪ್ ಚಾರ ಮಾಡ್ಕೊಂಡ್ ಬರ್ಬಾರ್ದ ಒಳಗ ಕೂತ್ ಬಿಟ್ಟಿವ್ ಹೋಗಿ ಹೆಂಗ ಕಲ್ಸ್ಯಾರ ಏನ್ ಸುದ್ದಿ ನಿಮ್ ಮನ್ಯಾಗ ಪದ್ಧತಿ ಹೈರಿ ತರ್ತೀನಿ ನಿಂದ್ರಿ ಹಾಲ್ ಕಾಲಿಗಿದ್ದು ಹೋಗಿ ತೊಂಬಂದೆ ಹಾಲ್ ತಂದು ಮಾಡ್ಕೊಡ್ಬೇಕಲ್ಲ ಮತ್ತೆ. ಆಯ್ತು ತಗೋರ್ವ ನಂದೊಂದಿಟ್ಟು ಕೆಲಸ ಐತಿ ಹೊರಗ ಬರ್ತೀನಿ ಬಂದ್ ಮಾತಾಡ್ತೀನಿ ನೀ ಚಾಗಿ ಕುಡಿ ಊಟ ಮಾಡು ರೆಸ್ಟ್ ಮಾಡು. ಆಯ್ತವಣ್ಣ ಹೋಗ್ ಬಾರ ಅಕ್ಕಿ ಚಾ ಕಿಟ್ಟ ಹಾಲ್ ಇದ್ದಿದಿಲ್ಲತ್ತ ಅಲ್ಲೇ ಒಳಗ್ ಹೋಗುನು ಬಾ ಚಲೋ ಆಯ್ತು ಖುಷಿ ಆಯ್ತು ನನಗೆ ಇರ್ತಿ ಇಲ್ಲಿ ಇವತ್ತ ಯಾವ ಎಲ್ಲಿರೋದ್ ಆಕಿತ್ತವ ಎಲ್ಲಾ ಹಂಗ ಬಿಟ್ಟು ಬಂದಿನಿ ಇರೋದಾಗುದಿಲ್ಲ ಮತ್ತೆ ಯಾಕಂದ್ರೆ ಮತ್ತೆ ಹಣ್ಣ ಹಾಕಕ್ ಬರಬೇಕಲ್ಲ ಅವಾಗ ಇರ್ತೀನಿ ಈಗ ಹೊಕ್ಕಿನ ನನಗೆ ಹಿಂಗ್ ಬಂದ್ ಹಿಂಗ್ ಹೋದ್ರೆ ನಂಗೂ ಹಳೆ ಆಗೋದಿಲ್ಲ ತಂಗಿ ಇಲ್ಲ ನಾ ಇದ ಮಾತಾಡಕ್ ಬಂದಿದ್ಯಾ ಮತ್ತೆ 2 ದಿನ ಮತ್ತೆ ಬರೋದೈತಲ್ಲ ನಾ ಇಲ್ಲಿ ಕೂತಿರ್ ಮತ್ತೆ ಅಲ್ಲೆಲ್ಲ ಏನೇನ್ ಬೇಕು ತಗೊಂಡು ಸಜ್ಜು ಮಾಡ್ಕೊಂಡ್ ಬರ್ಬೇಕಲ್ಲ ಆಯ್ತವ ಬಾ ಒಳಗೆ ಹೋಗುನ್ ಬಾ. ಪ್ರಭಾಕ್ ಏನಾರು ಕಮೆಂಟ್ ಮಾಡಿದ್ರು ನಾನ್ ಗಗನ ಬರ್ತ್ಡೇ ಇದೆ 12ಗೆ ಅದ್ವೈತ್ ಪಾಟೀಲ್ ವಿಶ್ ಮಾಡ್ರಿ ಶಿಲ್ಪಾ ಅಂತ ಅವ್ರ ಮಗಂದು ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರು 12ಗೆ ಗಗನ್
ಸಾರಿ ಅದ್ವೈತ್, ನಿನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ಕಂದ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನೀನ್ ಅನ್ಕೊಂಡಿರೋದು ಎಲ್ಲ ಆಗ್ಲಿ ಅಂತ ದೇವರ ಹತ್ರ ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದು, ಇವತ್ತೇ ಇದೆ ಅನ್ಸುತ್ತೆ, ನನ್ನ ಅಳಿಯ ಸಾತ್ವಿಕ್ ಡಿಸೆಂಬರ್ಗೆ 10th ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ಅಳಿಯ ಸಾತ್ವಿಕ್ಗೆ ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೂ ಅಷ್ಟೇ ಕಂದ, ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರು, 100 ಕಾಲ ಸುಖವಾಗಿ ಬಾಳು ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಜೀವನ ಚಕ್ರ ಸ್ಟೋರಿಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಈ ಸ್ಟೋರಿಗೂ ಸಪೋರ್ಟ್ ಮಾಡಿ, ಈ ಕತೆಗೂ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಕತೆನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.